ಫ್ರೆಂಡ್ಸ್, ಸೀತಾರಾಮ ಸೀರಿಯಲ್ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೀತಾರಾಮ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭಾರ್ಗವಿ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ಸಿಹಿ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಬಂದಿರ್ತಾಳೆ. ಅದನ್ನ ನೋಡಿ ರಾಮ್ಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ಸಿಹಿ ಅಂತ ಒಪ್ಕೊತಾನೆ ಇರಲಿಲ್ಲ ಸುಬ್ಬಿನ ನೋಡಿ. ಆದರೆ ಇವಾಗ ಹೆಂಗೆ ಒಪ್ಕೊಂಡ್ರು ಅಂತ ಹೋಗಿ ಕೇಳಿ ಅಂತ ಪ್ರಿಯಾ ಹೇಳ್ತಾಳೆ. ಪ್ರಿಯಾ ಹೇಳಿದ್ಮೇಲೆ ಕೇಳಿದಾಗ ನಾವು ಏನು ಮಾಡೋದು, ಆದರೆ ನೀನು ಮತ್ತು ಮನೆಯವರೆಲ್ಲರೂ ಸಿಹಿನ ಅಂತ ನಂಬಿ ಅವಳಿಂದ ಖುಷಿಯಾಗಿದ್ದೀವಲ್ವಾ. ಅವಳು ನೋಡಲಿ ಇವತ್ತು ಸೀತಾ ಅಷ್ಟೊಂದು ಖುಷಿಯಾಗಿರೋದು ಆ ಮಗುವಿಂದ. ಆ ಮಗುನೇ ಸಿಹಿ ಅಂತ ಅಂದ್ಕೊಂಡಿದ್ದಾಳೆ. ಅವಳ ನಂಬಿಕೆ ದೊಡ್ಡದಲ್ವ ಎಲ್ಲದಕ್ಕಿಂತ. ನಾನು ಅನುಮಾನ ಪಡೋದಕ್ಕಿಂತ ಅವಳು ಖುಷಿ ದೊಡ್ಡದು. ಅದಕ್ಕೋಸ್ಕರ ನಾನು ಈ ಪೂಜೆನ ಆರ್ಗನೈಸ್ ಮಾಡಿದ್ದೀನಿ ಅಷ್ಟೇ. ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ಪೂಜೆಗೆ ಅರ್ಚಕರಿಗೆ ಹೇಳ್ತಾರೆ. ಈ ನಡುವೆ ದೇಸಾಯಿ ಫ್ಯಾಮಿಲಿಯವರು ದೇವಸ್ಥಾನಕ್ಕೆ ಬರೋದು ತುಂಬ ಕಮ್ಮಿ ಆಗೋಯ್ತಲ್ಲ ಅಂತ ಕೇಳ್ತಾ ಇರ್ತಾರೆ. ಅವಾಗ ಏನು ಮಾಡೋದು, ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಬಿಜಿ ಆಗಿದ್ವಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಯಾರ ಹೆಸರಲ್ಲಿ ಅರ್ಚನೆ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಅವಾಗ ಇಲ್ಲಿದ್ದಾಳಲ್ಲ ನಮ್ಮ ಸಿಹಿ ಪುಟ, ಅವಳ ಹೆಸರಲ್ಲಿ ಅರ್ಚನೆ ಮಾಡಬೇಕು. ಯಾಕಂದರೆ ಅವಳು ದೊಡ್ಡ ಗಂಡಾಂತರನ ತಪ್ಪಿಸ್ಕೊಂಡು ಪಾರಾಗಿ ಬಂದಿದ್ದಾಳೆ. ಇವಾಗತ್ತು ಅವಳು ನಮ್ಮ ಕಣ್ಮುಂದೆ ಇದ್ದಾಳೆ ಅಂದರೆ ಅದಕ್ಕೆ ನಾವು ತುಂಬ ಚಿರಋಣಿಯಾಗಿರಬೇಕು ದೇವ್ರಿಗೆ. ಅದಕ್ಕೋಸ್ಕರ ಪೂಜೆ ಮಾಡಿಕೊಡಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸೀತಂಗೆ ಶಾಕ್ ಆಗುತ್ತೆ. ಏನು ದೊಡ್ಡ ಗಂಡಾಂತರನ, ನಮ್ಮ ಸಿಹಿಗೆ ಏನಾಗಿತ್ತು ಅತ್ತೆ, ಯಾವ ಗಂಡಾಂತರದಿಂದ ತಪ್ಪಿಸ್ಕೊಬಂದ್ಲು ಅಂತ ಕೇಳ್ತಾ ಇರ್ತಾರೆ. ಆಗ ರಾಮ್ ಹೇಳ್ತಾನೆ, ಅವತ್ತು ಶ್ಯಾಮು ಮತ್ತು ಶಾಲಿನಿ ಬಂದು ಸಿಹಿನ ನಮ್ಮ ಜೊತೆ ಕರ್ಕೊಂಡೋಗ್ತೀವಿ ಅಂತ ಎಷ್ಟೊಂದೆಲ್ಲ ರಂಪಾಟ ಮಾಡಿದ್ರಲ್ವ ಸೀತಾ, ಅದ್ರ ಬಗ್ಗೆ ಹೇಳ್ತಿದ್ದಾರೆ ಚಿಕ್ಕಿ ಅಂತ ಹೇಳ್ತಾ ಇರ್ತಾನೆ. ಭಾರ್ಗವಿನೂ ಹೌದು ಅಂತ ಹೇಳ್ತಾಳೆ. ಅವಾಗ ಅರ್ಚಕರು ಹೇಳ್ತಾರೆ, ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇರ್ತೀವಿ, ಇಲ್ಲೇ ಪಕ್ಕದಲ್ಲಿ ಆಂಜನೇಯದು ಸ್ಟ್ಯಾಚ್ಯೂ ಇದೆ, ಅಲ್ಲಿ ಹೋಗ್ಬಿಟ್ಟು ಆಂಜನೇಯಗೆ ನಮಸ್ಕಾರ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಅವಾಗ ನಮಸ್ಕಾರ ಮಾಡ್ಕೊಂಬರೋದಕ್ಕೆ ಅಂತ ಮನೆಯವರು ಎಲ್ಲರೂ ಆಚೆ ಕಡೆಗೆ ಹೋಗ್ತಾರೆ. ಸಿಹಿ ಸುಬ್ಬಿಗೆ ಹೇಳ್ತಾಳೆ, ನೀನು ಸ್ವಲ್ಪ ಹುಷಾರಾಗಿರೋ, ಈ ಭಾರ್ಗವಿ ಆಂಟಿ ಏನೋ ಪ್ಲ್ಯಾನ್ ಮಾಡ್ಕೊಂಡೆ ಇಲ್ಲಿ ಕರ್ಕೊಬಂದಿದ್ದಾರೆ, ನಿನಗೇನೋ ಮಾಡಬೇಕು ಅಂತ ಇದ್ದಾರೆ, ನೀನು ಸ್ವಲ್ಪ ಹುಷಾರಾಗಿರಬೇಕು ಆಯಿತಾ ಅಂತ ಹೇಳ್ತಾ ಇರ್ತಾಳೆ. ನೀನು ನನ್ನ ಹತ್ರ ಮಾತಾಡುವಾಗ ಜೋರಾಗಿ ಮಾತಾಡೋ ಅವಶ್ಯಕತೆ ಇಲ್ಲ, ನೀನು ಬರೀ ಮನಸಲ್ಲೇ ಮಾತಾಡು, ನೀನು ಮನಸ್ಸಲ್ಲಿ ಮಾತಾಡಿದ್ದನ್ನು ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಯಿತು, ನಾನು ಮನಸಲ್ಲೇ ಮಾತಾಡ್ತೀನಿ, ನೀನೀಗ ಹನುಮಾನ್ ಚಾಲೀಸನ ಹೇಳಿ ಪವರ್ನ ಪಡ್ಕೊ, ನೀನು ಅಂದ್ಕೊಂಡಿರೋ ದಾರಿಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸಿಹಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಯ್ಯೋ, ನನಗಿವತ್ತು ಪವರ್ ಸಿಕ್ಕತ್ತೆ, ಆಂಜನೇಯ ಸ್ವಾಮಿ ನನಗೆ ಪವರ್ ಕೊಡ್ತಾರೆ, ಎಲ್ಲ ನಂಗೆ ಒಳ್ಳೇದಾಗತ್ತೆ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹನುಮಾನ್ ಸ್ಟ್ಯಾಚ್ಯೂನ ನೋಡಿ ಮನೆಯವರು ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಹನುಮಾನ್ ಸ್ಟ್ಯಾಚ್ಯೂನ ನೋಡ್ತಾ ಇರ್ತಾರೆ. ರಾಮ್ ತುಂಬ ಚೆನ್ನಾಗಿದೆ ಅಲ್ವಾ, ಹನುಮಾನ್ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಸೀತಾ ಹೇಳ್ತಾ ಇರ್ತಾಳೆ. ಅವಾಗ ಹೌದು, ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಅಂತ ಹೇಳ್ತಾ ಇರ್ತಾನೆ. ಭಾರ್ಗವಿ, ನನಗೆ ಒಂದು ಕಾಲ್ ಮಾಡೋದಿದೆ, ನಾನು ಮಾಡ್ಬಿಟ್ಟು ಬರ್ತೀನಿ, ನೀವೆಲ್ಲ ಆಂಜನೇಯ ಸ್ವಾಮಿನ ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಸೈಡ್ಗೆ ಹೋಗ್ತಾಳೆ. ಮನೇಲಿರೋದು ಸಿಹಿ ಅಲ್ಲ ಸುಬ್ಬಿ ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವಳು ಮಾಸ್ಟರ್ ಪ್ಲ್ಯಾನ್ ಆಗಿರುತ್ತೆ. ಅದಕ್ಕೋಸ್ಕರ ಅವಳು ಹೊಂಚಾಗ್ತಾ ಇರ್ತಾಳೆ. ಹಾಗೆ ಅಶೋಕ್ದು ಕಾಲ್ ಬರುತ್ತೆ. ಮುದ್ದು, ಅಲ್ಲೆಲ್ಲ ಸೇಫ್ ಅಲ್ವಾ, ನಮ್ಮ ಸುಬ್ಬಿ ಹುಷಾರಾಗಿದ್ದಾಳೆ ತಾನೇ, ನೀನು ಅವಳ ಮೇಲೆ ಸ್ವಲ್ಪ ಗಮನ ಇಡು, ಯಾಕೆಂದರೆ ಅವಳು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾಳೆ. ಈ ಭಾರ್ಗವಿ ಚಿಕ್ಕಿನ ನಂಬೋದಕ್ಕಾಗೋದಿಲ್ಲ, ಅವರು ಯಾವಾಗ ಏನು ಬೇಕಾದರೂ ಮಾಡ್ತಾರೆ, ಅವಳಿಗೆ ತೊಂದರೆ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ. ಅವರು ಸುಮ್ಮನೆ ಈ ಥರ ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡೋಗೋದಿಲ್ಲ, ಏನಾದರೂ ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ನೀನು ಸ್ವಲ್ಪ ಅವಳ ಮೇಲೆ ಗಮನ ಇಡು ಅಂತ ಹೇಳ್ತಾ ಇರ್ತಾನೆ. ಆವಾಗ ನೀವೇನು ತಲೆ ಕೆಡ್ಸ್ಕೊಂಬಿಡಿ ಅಶೋಕ್, ನಿಮ್ಮ ಪಾಡಿಗೆ ನೀವು ಅಲ್ಲಿ ವರ್ಕ್ ಬಗ್ಗೆ ಫೋಕಸ್ ಮಾಡಿ, ನೀವು ಅಲ್ಲಿ ಏನು ಕೆಲಸ ಮಾಡಬೇಕು ಅದು ಆರಾಮಾಗಿ ಮುಗಿಸ್ಕೊಂಬನ್ನಿ, ನಾನು ಸುಬ್ಬಿನ ಸೇಫಾಗಿ ನೋಡ್ಕೊತೀನಿ, ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ ಪ್ರಿಯಾ ಹೇಳ್ತಾ ಇರ್ತಾಳೆ. ಅವಾಗ ಆಯಿತು, ನೀನಿರುವಾಗ ನನಗೇನು ಟೆನ್ಷನ್ನು, ನೀನು ಸೇಫಾಗಿ ನೋಡ್ಕೊತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಅಶೋಕು ಫೋನ್ ಕಟ್ ಮಾಡ್ತಾನೆ. ಮನೆಯವರು ಎಲ್ಲರೂ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡ್ಕೊತಾರೆ. ನಮಸ್ಕಾರ ಮಾಡ್ಕೊಂಡಾದ್ಮೇಲೆ ಸಿಹಿ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ನೀನು ಮನಸಲ್ಲೇ ಮಾತಾಡು, ಇಲ್ಲಿ ಜೋರಾಗಿ ಕೆಚ್ಚಿ ಮಾತಾಡಬೇಡ, ಯಾಕೆಂದರೆ ಇವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ನಾವಿಬ್ಬರು ಮಾತಾಡ್ತಾ ಇದ್ದೀವಿ ಅಂತ. ನಾವು ಅವ್ರ ಕಣ್ಣಕ್ಕೆ ಹುಷಾರಾಗಿರಬೇಕು, ಯಾಕಂದರೆ ಈ ಭಾರ್ಗವಿ ಆಂಟಿ ತುಂಬ ಹುಷಾರಾಗಿರಬೇಕು, ಅವರು ಏನೋ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಕರ್ಕೊಬಂದಿದ್ದಾರೆ, ನೀನಂತೂ ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತಾ ಇರ್ತಾಳೆ. ನಾನು ತುಂಬ ಹುಷಾರಾಗಿರ್ತೀನಿ, ಅವ್ರು ನನಗೆ ಏನು ಮಾಡೋದಕ್ಕಾಗೋದಿಲ್ಲ, ನನಗೆ ಗೊತ್ತು ಅವ್ರಿಗೆ ಹೆಂಗೆ ಚಾಲೆಂಜ್ ತಿನ್ನಿಸ್ಬೇಕು ಅಂತ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನಿನಗೆ ಇವತ್ತು ಸೂಪರ್ ಪವರ್ ಸಿಗುತ್ತೆ, ನನಗೆ ತುಂಬ ಖುಷಿ ಆಗ್ತಾ ಇದೆ, ನಿನಗೆಲ್ಲ ಒಳ್ಳೇದಾದರೆ ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ. ಎಲ್ಲರೂ ದೇವಸ್ಥಾನದೊಳಗಡೆ ಬರ್ತಾರೆ. ಆವಾಗ ರಾಶಿ ನಕ್ಷತ್ರ ಹೇಳಿ ಅಂತ ಅರ್ಚಕರು ಕೇಳ್ತಾರೆ. ಆವಾಗ ಸೀತಾ ಆ ರಾಶಿ ನಕ್ಷತ್ರನ ಹೇಳ್ತಾಳೆ. ಅದಾದಮೇಲೆ ಎಲ್ಲ ಪೂಜೆ ಮಾಡ್ತಾರೆ. ನೀವೆಲ್ಲರೂ ಹನುಮಾನ್ ಚಾಲೀಸನ ಹೇಳ್ತಾ
ಇರಿ. ನೀವು ಹನುಮಾನ್ ಚಾಲೀಸ ಹೇಳೋದ್ರಿಂದ ಆಂಜನೇಯ ಸ್ವಾಮಿ ನಿಮಗೆ ಒಳ್ಳೇದು ಮಾಡ್ತಾರೆ ಅಂತ ಅರ್ಚಕರು ಹೇಳಿರ್ತಾರೆ. ಇವರು ಪೂಜೆ ಮಾಡಿ ಮುಗಿಸಾದ್ಮೇಲೆ ಹನುಮಾನ್ ಚಾಲೀಸ ಹೇಳೋದಕ್ಕೆ ಅಂತ ಮನೆಯವರೆಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ಆಗ ಸಿಹಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ನನಗಿವತ್ತು ದೇವರು ತುಂಬ ಒಳ್ಳೇದು ಮಾಡ್ತಾರೆ, ನಂಗೆ ತುಂಬ ನಂಬಿಕೆ ಇದೆ. ಯಾಕೆಂದರೆ ಎಲ್ಲರೂ ನನ್ನ ಜೊತೆ ಸೇರಿಕೊಂಡು ಹನುಮಾನ್ ಚಾಲೀಸನ ಹೇಳ್ತಾ ಇದ್ದಾರೆ. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಮನೆಯವರು ಎಲ್ಲರೂ ಹನುಮಾನ್ ಚಾಲೀಸನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಸಿಹಿನೂ ಹನುಮಾನ್ ಚಾಲೀಸನ ಹೇಳ್ತಾ ಇರ್ತಾಳೆ. ಅವಳು ಹನುಮಾನ್ ಚಾಲೀಸನ ಹೇಳ್ತಾ ಇರಬೇಕಾದ್ರೆ ಆಂಜನೇಯ ಸ್ವಾಮಿ ಅನುಗ್ರಹ ಆಗಿ ಅವಳಿಗೆ ಸೂಪರ್ ಪವರ್ ಬರುತ್ತೆ. ಸೂಪರ್ ಪವರ್ ಬಂದಾದಮೇಲೆ ಅವಳು ಹೋಗಿ ಅವ್ರ ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳೋದಕ್ಕೆ ಅಂತ ಹೋಗ್ತಾಳೆ. ಅವ್ರ ಅಪ್ಪ ಅಮ್ಮನ ಕಾಲು ಮುಟ್ಟಿ ಆಶೀರ್ವಾದ ತಗೋತಿದ್ದಂಗೆ ಅವ್ರಿಗೆ ಎಚ್ಚರ ಆಗುತ್ತೆ. ಅವಳು ಟಚ್ ಮಾಡಿದ್ದ ಸ್ಪರ್ಶ ಅವ್ರಿಗೆ ಅರಿವಾಗುತ್ತೆ. ಅವರಿಬ್ಬರು ಕೆಳಗಡೆ ಬಗ್ಗಿ ನೋಡ್ತಾರೆ. ಆವಾಗ ಅಲ್ಲಿ ಸಿಹಿ ಕಾಣಿಸ್ತಾ ಇರ್ತಾಳೆ. ಹೀಗೆ ತುಂಬ ಖುಷಿ ಆಗುತ್ತೆ. ನನ್ನ ಅಪ್ಪ ಅಮ್ಮಂಗಿಬ್ರಿಗೂ ನಾನು ಕಾಣಿಸ್ತಾ ಇದ್ದೀನಿ, ಅವ್ರನ್ನ ನಾನು ಮುಟ್ಬೋದು, ಅವ್ರನ್ನ ತಪ್ಕೊಬೋದು ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಆಂಜನೇಯ ಸ್ವಾಮಿಗೆ ತುಂಬ ಥ್ಯಾಂಕ್ಸ್ ಆಂಜನೇಯ, ನೀವು ಎಷ್ಟು ಒಳ್ಳೇದು ಮಾಡಿದ್ರಿ, ನನಗೆ ನಮ್ಮ ಅಪ್ಪ ಅಮ್ಮನ ಮುಟ್ಬೋದು, ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಾನು ಇವತ್ತು ಇಲ್ಲಿ ಮಾಡಿದ್ದ ಸೇವೆಗೆ ನನಗೆ ಎಷ್ಟು ಒಳ್ಳೆ ಫಲ ಕೊಟ್ರಿ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಸಿಹಿ ಬರೀ ಸೀತಾ ಮತ್ತು ರಾಮಗೆ ಮಾತ್ರ ಕಾಣಿಸ್ತಾಳ ಅಥವಾ ಈ ಭಾರ್ಗವಿಗೂ ಕಾಣಿಸ್ತಾಳ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅದು ಏನಾಗುತ್ತೆ ಅಂತ ನಾಳೆವರೆಗೂ ನಾವು ಕಾದು ನೋಡಬೇಕು ಫ್ರೆಂಡ್ಸ್. ಭಾರ್ಗವಿನೂ ಸುಬ್ಬಿ ಸಿಹಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಅವಳು ಆ ಕುತಂತ್ರನ ಪ್ರೂವ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾಳೆ, ನಾಳೆ ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಸಂಚಿಕೆಗೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಭಾರ್ಗವಿಗೆ ಕಾರ್ ಡ್ರೈವರ್ ಮೂಲಕ ಗೊತ್ತಾಗಿರುತ್ತೆ ಆ ವ್ಯಕ್ತಿ ಮತ್ತೆ ಮತ್ತೆ ಬಂದು ಸಿಹಿ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ ಅಶೋಕ್ ಮತ್ತು ರಾಮ್ ಜೊತೆಗೆ. ಅವರು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅವರು ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದನೇ ಅವನು ಈ ಮನೆಗೆ ಮತ್ತೆ ಬರ್ತಾ ಇರೋದು ಅನ್ನೋ ವಿಷಯ ಭಾರ್ಗವಿಗೆ ಗೊತ್ತಾಗಿರುತ್ತೆ. ಭಾರ್ಗವಿ ಆ ವ್ಯಕ್ತಿನ ಹುಡುಕಿಸಿ ಅವನಿಗೂ ಮತ್ತು ಸುಬ್ಬಿಗೂ ಏನು ಸಂಬಂಧ ಅಂತ ವಿಷಯನ ತಿಳ್ಕೊಂಡು ಇವಾಗ ಸುಬ್ಬಿ ಮುಂದೆ ಅವ್ರ ತಾತನ ಕರ್ಕೊಬಂದು ಈತನಿಗೆ ಇವಳು ಸಿಹಿ ಅಲ್ಲ ಸುಬ್ಬಿ, ಇವಳು ಬೇರೆ ಹುಡುಗಿ ಅಂತ ಪ್ರೂವ್ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಾಳ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಆದರೆ ಸೀತಾರಾಮ ಇಬ್ರಿಗೂ ಟೆನ್ಷನ್ ಆಗ್ತಾ ಇರತ್ತೆ. ಏನಿದು ಇಬ್ಬರು ಕಾಣಿಸ್ತಾ ಇದ್ದಾರಲ್ಲ, ಇದರಲ್ಲಿ ನಮ್ಮ ಸಿಹಿ ಯಾರು ಮತ್ತು ಬೇರೆ ಹುಡುಗಿ ಯಾರು ಅಂತ ಟೆನ್ಷನ್ ಆಗ್ತಾ ಇರತ್ತೆ. ಆದರೆ ಅವರಿಬ್ಬರು ಕನ್ಫ್ಯೂಷನಲ್ಲೇ ನಿಂತಿರ್ತಾರೆ. ಅದನ್ನು ನೋಡಿ ಭಾರ್ಗವಿ ಆಶ್ಚರ್ಯ ಪಡ್ತಾಳ ಅಥವಾ ಭಾರ್ಗವಿಗೂ ನಮ್ಮ ಸಿಹಿ ಕಾಣಿಸ್ತಾಳ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರೂ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.